Hi, how are you students? In this class, we are going to be discuss about the new concept in respective of admission of a partner. In that, there is a problem in respect of adjustment on capitals. What exactly the adjustment of capital? Nothing but if the any new partner is going to be admitting into the partnership firm, then on the basis of the new partner's capital, the old partner's capital is going to be adjusted on the basis of new profit sharing ratio. Okay, if the old partners capital is going to be have the surplus, then old partners are going to be withdraw their capital on the basis of adjusted capital. If there is any deficit in the case of adjusted capital and in their old capital, then they are going to be brought the additional capital according to the NPSR. Means adjustment capital is going to be mainly concentrated on whatever the new profit sharing ratio is going to be decided among the partners. On the basis of the NPSR only, the capitals of the partner is going to be adjusted. So this adjustment is going to be made on the basis of the new partner's capital. Okay, so before going to be work on revaluation account, partners capital account and the balance sheet, let us be know what exactly the adjustment capital is going to be made, how it is going to be made. So look at here, Chandra is admitting into the partnership for 1/6 share. ಯಾವಾಗಲೂ ಈ ನ್ಯೂ ಪಾರ್ಟ್ನರ್ನ ಶೇರ್ ಏನಿರುತ್ತಲ್ಲ, ಈ ನ್ಯೂ ಪಾರ್ಟ್ನರ್ನ ಶೇರನ್ನು ಮೈಂಡಲ್ಲಿ ಇಟ್ಕೋಬೇಕು. ಇಲ್ಲಿ ನ್ಯೂ ಪಾರ್ಟ್ನರ್ ಯಾರು? ಚಂದ್ರ. ಅವನ ಶೇರ್ ಎಷ್ಟು? 1/6. ಸೊ ಹಿ ಬ್ರಾಟ್ ದ ಕ್ಯಾಪಿಟಲ್ ಆಫ್ ₹26,000. ಹೌದಾ? ಸೊ ಇವಾಗ ನಾವು ಈ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ನ ನಾವು ಮಾಡಬೇಕು ಅಂದರೆ ಫಸ್ಟು ನಾವು ವರ್ಕಿಂಗ್ ನೋಟನ್ನು ಮಾಡಬೇಕು. ವರ್ಕಿಂಗ್ ನೋಟಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, first you have to find out the total capital of the firm. Okay, first ನಾವೇನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ ಕ್ಯಾಪಿಟಲ್. ಓಕೆ, ಸೊ ಟೋಟಲ್ ಕ್ಯಾಪಿಟಲನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ, ಆನ್ ದ ಬೇಸಿಸ್ ಆಫ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ನ್ಯೂ ಪಾರ್ಟ್ನರ್ಸ್ ಶೇರ್. ಸೊ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟು? 26,000. ಓಕೆ, ಇಂಟು ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು? 1/6. ಸೊ 1/6 ನಾವು ರೆಸಿಪ್ರೋಕಲ್ ಮಾಡ್ತೀವಿ. ರೆಸಿಪ್ರೋಕಲ್ ಅಂದರೆ ರಿವರ್ಸ್. ಓಕೆ, 1/6 ಇರೋದನ್ನು 6/1, ಅಕಸ್ಮಾತ್ 2/6 ಇದ್ದರೆ 6/2, 3/6 ಇದ್ದರೆ 6/3, ಈ ಥರ. ಸೊ ಇವಾಗ ಎಷ್ಟಿದೆ ನ್ಯೂ ಪಾರ್ಟ್ನರ್ ಶೇರ್? 1/6. ಅದನ್ನು ನಾವೇನು ಮಾಡಬೇಕು? 6/1. ಸೊ 26,000 ಇಂಟು 6/1 ಮಾಡಿದರೆ 26,000 into 6, 1,56,000. So 1,56,000, it is a total capital of the firm. So ಫರ್ಮಿನ ಟೋಟಲ್ ಕ್ಯಾಪಿಟಲ್ ಎಷ್ಟು? 1,56,000. ಸೊ ಟೋಟಲ್ ಕ್ಯಾಪಿಟಲ್ ಸಿಕ್ಕಿದ್ದಾದಮೇಲೆ ವಿ ಹ್ಯಾವ್ ಟು ಫೈಂಡ್ ಔಟ್ ಅಡ್ಜಸ್ಟೆಡ್ ಕ್ಯಾಪಿಟಲ್. ಇವಾಗ ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಪ್ಪ? ಟೋಟಲ್ ಕ್ಯಾಪಿಟಲ್. ಇವಾಗ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಅಡ್ಜಸ್ಟೆಡ್ ಕ್ಯಾಪಿಟಲ್. ಈ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬೇಸಿಸಲ್ಲಿ ನಾವು ಎಲ್ಲ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಏನೇನು ಇರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲಲ್ಲಿ ಫಸ್ಟ್ ಯಾರಿದ್ದಾರೆ? ಮಹೇಂದ್ರ. ಓಕೆ, ಸೊ 1,56,000 ಇಂಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು? 3/6. 3/6. ನೆಕ್ಸ್ಟ್ ಮಹೇಂದ್ರ ಆದಮೇಲೆ ಸುರೇಂದ್ರ. 1,56,000 ಇಂಟು 2/6. ನೆಕ್ಸ್ಟ್ ಚಂದ್ರ. 1,56,000 ಇಂಟು 1/6. ಸೊ 1,56,000 ಇಂಟು 3/6 ಮಾಡಿದರೆ 78,000 ಬರುತ್ತೆ.
78,000. Next 1,56,000 into 2/6 52,000 ಬರುತ್ತೆ. ನೆಕ್ಸ್ಟ್ 1,56,000 1/6 ಚಂದ್ರದು 26. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ 3 ಜನ ಪಾರ್ಟ್ನರಿಂದ ನಾವು ಮಾಡಿದಾಗ ಮಹೇಂದ್ರದು 78,000, ಸುರೇಂದ್ರದು 52,000, ಚಂದ್ರದು 26,000. ನೋಡಿ, ಚಂದ್ರ 26,000 26,000 ಈಕ್ವಲ್ ಇದೆ. ಸೊ ಒಂದು ಯಾವುದೇ ರೀತಿ ಅವನು ಅಡಿಷ್ನಲ್ ಕ್ಯಾಪಿಟಲ್ ತರಬೇಕಾಗಿಲ್ಲ ಮತ್ತು ಅವನು ವಿತ್ಡ್ರಾ ಮಾಡಬೇಕಾಗಿಲ್ಲ. ಮಹೇಂದ್ರ ನೋಡಿ, ಓಲ್ಡ್ ಪಾರ್ಟ್ನರ್, ಅವನು ಓಲ್ಡ್ ಕ್ಯಾಪಿಟಲ್ ಎಷ್ಟಿದೆ 80,000, ಅಡ್ಜಸ್ಟೆಡ್ ಕ್ಯಾಪಿಟಲ್ ಎಷ್ಟಿದೆ 78,000. ಅಂದರೆ ಅವನ ಕ್ಯಾಪಿಟಲ್ ಬ್ಯಾಲೆನ್ಸು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಎಷ್ಟಿರಬೇಕು 78,000 ಇದೆ. ಬಟ್ ಅವನದು ಎಷ್ಟಿದೆ 80,000 ಇದೆ. ಎಷ್ಟು ಜಾಸ್ತಿ ಇದೆ 2,000. ಆ 2,000 ಇರೋದನ್ನು ಮಹೇಂದ್ರ ಏನು ಮಾಡ್ತಾನೆ ವಿತ್ಡ್ರಾ ಮಾಡ್ಕೊಳ್ತಾನೆ. ಓಕೆ. ನೆಕ್ಸ್ಟ್ ಸುರೇಂದ್ರದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಎಷ್ಟಿದೆ 52,000 ಇದೆ. ಬಟ್ ಅವನು ಓಲ್ಡ್ ಕ್ಯಾಪಿಟಲ್ ಪ್ರಕಾರ ಅವನದು ಎಷ್ಟಿದೆ 40,000 ಇದೆ. ಸೊ ಅವನು ಇನ್ನು ಎಷ್ಟು ಅವ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ಆಲ್ರೆಡಿ 40,000 ಇದೆ. ಬಟ್ ಅವ್ನ ಬಿಸ್ನೆಸ್ಸಲ್ಲಿ ಎಷ್ಟು ಇರಬೇಕಾಯಿತು 52 ಇರಬೇಕಾಯಿತು. ಇನ್ನು ಎಷ್ಟು ಕಡಿಮೆ ಬರ್ತಿದೆ 12,000. ಸೊ ಸುರೇಂದ್ರ ಏನು ಮಾಡ್ತಾನೆ ಅಡಿಷ್ನಲ್ ಕ್ಯಾಪಿಟಲ್ 12,000 ಇನ್ವೆಸ್ಟ್ ಮಾಡಬೇಕು. ಬಟ್ ಮಹೇಂದ್ರ ಎಕ್ಸಸ್ ಕ್ಯಾಪಿಟಲ್ನ ಅವನೇನು ಮಾಡ್ತಾನೆ ವಿತ್ಡ್ರಾ ಮಾಡ್ತಾನೆ. ಸೊ ಈ ಥರ ನಮಗೆ ಅಡ್ಜಸ್ಟೆಡ್ ಕ್ಯಾಪಿಟಲ್ನಲ್ಲಿ ನಮಗೆ ಒಂದು NPSRನ ಬೇಸಿಸಲ್ಲಿ ನಮಗೆ ಪಾರ್ಟ್ನರ್ಸ್ ಏನು ಮಾಡ್ತಾರೆ ಒಂದು ದೇರ್ ಕ್ಯಾಪಿಟಲನ್ನು ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡೋದು ಯಾವ ರೀಸನ್ನಿಂದ ಅಂದರೆ ನ್ಯೂ ಪಾರ್ಟ್ನರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಬಂದಾಗ ಆ ನ್ಯೂ ಪಾರ್ಟ್ನರಿಗೆ ನಾವೇನು ಮಾಡಬೇಕಾಗುತ್ತೆ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಅವನಿಗೆ ಕೊಡಬೇಕಾಗುತ್ತೆ. ಆ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಯಾರು ಕೊಡ್ತಾರೆ ಓಲ್ಡ್ ಪಾರ್ಟ್ನರ್ಸ್. ಸೊ ಕೊಟ್ಟಾದಮೇಲೆ ಆವಾಗ ಪಾರ್ಟ್ನರಿಗೆ ಎಲ್ಲ ಪಾರ್ಟ್ನರ್ಸು ಒಂದು ಚಾನ್ಸ್ ಸಿಗುತ್ತೆ. ಏನು ಅಂದರೆ ಅವರ ಒಂದು ಕ್ಯಾಪಿಟಲನ್ನು ಆಲ್ಟರ್ ಮಾಡ್ಕೊಳ್ಲಿಕ್ಕೆ. ಸೊ ಕ್ಯಾಪಿಟಲ್ನ ಅವರು ಅಡ್ಜಸ್ಟ್ ಮಾಡ್ಕೊತಾರೆ ಅಥವಾ ಆಲ್ಟರ್ ಮಾಡ್ಕೊತಾರೆ ಅಂದರೆ ಅವರು ಯಾವ ಬೇಸಿಸಲ್ಲಿ ಆಲ್ಟರ್ ಮಾಡ್ಕೊಡ್ತಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ. ಸೊ ಇದನ್ನು ನೀವು ಕಂಪಲ್ಸರಿ ಈ ವರ್ಕಿಂಗ್ ನೋಟನ್ನು ನೀವು ಮಾಡಲೇಬೇಕು. ಈ ವರ್ಕಿಂಗ್ ನೋಟಲ್ಲಿ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್. ಟೋಟಲ್ ಕ್ಯಾಪಿಟಲ್ ಸಿಕ್ಕಿದ್ದಾದಮೇಲೆ ನಾವು ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಅಡ್ಜಸ್ಟೆಡ್ ಕ್ಯಾಪಿಟಲನ್ನು ನಾವು ಫೈಂಡ್ ಔಟ್ ಹೇಗೆ ಮಾಡ್ತೀವಿ ಅಂದರೆ ಎಲ್ಲ ಪಾರ್ಟ್ನರ್ನ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸಲ್ಲಿ ಟೋಟಲ್ ಕ್ಯಾಪಿಟಲ್ನ ಮೇಲೆ ನಾವೇನು ಮಾಡ್ತೀವಿ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆ. ಸೊ ಇದು ವರ್ಕಿಂಗ್ ನೋಟ್ ಫಸ್ಟ್ ಒನ್. ಓಕೆ. ಲೆಟ್ ಅಸ್ ಮೂವ್ ಟು ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ, look at the adjustment number C. Motor car and machinery are to be depreciated by 20% and 3,800 respectively. Motor car 20%, machinery 3,800. ಓಕೆ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಟಾರ್ ಕಾರಿಂದು 20%. ಓಕೆ. ಬಟ್ ಮಿಷನರಿದು 3,800 ರೆಸ್ಪೆಕ್ಟಿವ್ಲಿ ಅಂತ ಹೇಳಿ ಕ್ರಮವಾಗಿ ಮೋಟಾರ್ ಕಾರಿಂದು 20%, ಮೆಷಿನರಿದು 3,800. ಎರಡು ಏನಾಗಿದೆ ಡಿಪ್ರಿಸಿಯೇಟ್ ಆಗಿದೆ. ಡಿಪ್ರಿಸಿಯೇಟ್ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಕಡೆ ಬರುತ್ತೆ ಡೆಬಿಟ್ ಸೈಡ್ ಟು ಮೋಟಾರ್ ಕಾರ್ ಅಕೌಂಟ್. ಮೋಟಾರ್ ಕಾರ್ ಎಷ್ಟಿದೆ 8,000 ಇದೆ ಇಂಟು 20/100 1,600. ನೆಕ್ಸ್ಟ್ ಮೆಷಿನರಿ ಎಷ್ಟು 3,800. ನೆಕ್ಸ್ಟ್ ಪ್ರೀಪೇಯ್ಡ್ ರೆಂಟ್ 600. ಓಕೆ. ಪ್ರೀಪೇಯ್ಡ್ ರೆಂಟ್ ಎಷ್ಟಿದೆ 600 ಇದೆ. ಅಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವ ಕಡೆ ಬರಿತೀವಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರಿತೀವಿ ತಾನೆ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರೆದ್ರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂದರೆ ನಾವು ಅದನ್ನು
ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ಪ್ರೀಪೇಡ್ ರೆಂಟ್ 600. ನೆಕ್ಸ್ಟ್, provisions for doubtful debts is to be maintained at 10%. ಸೆ ಪಿ ಡಿ ಡಿ ಎಷ್ಟು ಹೇಳ್ಯಾನೆ? 10% ಹೇಳ್ಯಾನೆ. ಓಕೆ, ಇವಾಗ ಡೆಟರ್ಸ್ ಎಷ್ಟಿದಪ್ಪ? 32,000 ಇದೆ. 32,000ಗೆ 10% ಎಷ್ಟಾಗುತ್ತೆ? 32,000ಗೆ 10% ಅಂದರೆ 3,200 ಆಗುತ್ತೆ. ನಮಗೆ ನ್ಯೂ ಪ್ರಾವಿಷನ್ ಎಷ್ಟು? 3,200. ಬಟ್ ಇಲ್ಲಿ ಓಲ್ಡ್ ಪ್ರಾವಿಷನ್ ಎಷ್ಟಿದೆ? 1,000 ರೂಪಾಯಿ ಇದೆ. ಅಂದರೆ ಓಲ್ಡ್ ಪ್ರಾವಿಷನ್ 1,000 ಇದ್ದಿದ್ದು ಈ ನ್ಯೂ ಪ್ರಾವಿಷನ್ 3,200 ಆಗಿದೆ. ಅಂದರೆ ಎಷ್ಟು ಜಾಸ್ತಿ ಆಗಿದೆ? ಸೊ 3,000 ಮೈನಸ್ 2,200. 2,200 ಆಗಿದೆ. ಸೊ 2,200 ಪ್ರಾವಿಷನ್ಸ್ ಜಾಸ್ತಿ ಆದರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಈ 2,200 ನಾವು ಯಾವ ಕಡೆ ರೆಕಾರ್ಡ್ ಮಾಡಬೇಕು? ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಓಕೆ, ಪಿ ಡಿ ಡಿ equal to 3,200. So 3,200 minus 1,000 ಎಷ್ಟಾಗುತ್ತೆ? 2,200. ಇದು ಇನ್ಕ್ರೀಸ್ ಇನ್ ಪ್ರಾವಿಷನ್ಸ್. ಓಕೆ, ಸೊ ಇಲ್ಲಿಗೆ ರಿವ್ಯಾಲ್ಯೂಷನ್ ಅಕೌಂಟಿಂಗ್ ಐಟಮ್ಸ್ ಮುಗಿತು. ಇವಾಗ ರಿವ್ಯಾಲ್ಯೂಷನ್ ಅಕೌಂಟನ್ನು ಟೋಟಲ್ ಮಾಡಿ ರಿವ್ಯಾಲ್ಯೂಷನ್ ಲಾಸ್ ಬರುತ್ತೆ. ಇದನ್ನು ಟೋಟಲ್ ಮಾಡಿದಾಗ 7,600. 7,600 ರಿವ್ಯಾಲ್ಯೂಷನ್ ಲಾಸನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಟೋಟಲ್ 7,600 ಮೈನಸ್ 600 ಅಂದರೆ 7,000 ಬ್ಯಾಲೆನ್ಸ್ ಬರ್ತದೆ. ಈ 7,000 ಬಂದುಬಿಟ್ಟು ರಿವ್ಯಾಲ್ಯೂಷನ್ ಲಾಸ್. ಈಕ್ವಲ್ ಪಾರ್ಟ್ನರ್ಸ್ ಅವರಿಬ್ಬರು ಏನು? ಈಕ್ವಲ್ ಪಾರ್ಟ್ನರ್ಸ್. ಈಕ್ವಲ್ ಅದಕ್ಕೆ 1/2 1/2. ಸೊ ಆವಾಗ ನಮಗೆ ಎಷ್ಟು ಬರುತ್ತೆ? 3,500 3,500. ಸೊ ಇದು ರಿವ್ಯಾಲ್ಯೂಷನ್ ಅಕೌಂಟ್. ಲೆಟ್ ಅಸ್ ವಿ ಮೂವ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಬ್ಯಾಲೆನ್ಸಸ್. ಓಲ್ಡ್ ಕ್ಯಾಪಿಟಲ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಮಹೇಂದ್ರದು 80,000, ಸುರೇಂದ್ರದು 40,000. ಓಕೆ, ನೆಕ್ಸ್ಟ್ ಬೈ. ಇಲ್ಲಿ ರಿಸರ್ವ್ಸು P&L ಅಕ್ಯುಮುಲೇಟೆಡ್ ಪ್ರಾಫಿಟ್ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಚಂದ್ರ ನ್ಯೂ ಪಾರ್ಟ್ನರ್ ಎಷ್ಟು ತಂದಿಯನ್ನು? ಕ್ಯಾಪಿಟಲ್ 26,000. ಓಕೆ, ಇಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಇದೆ. ಸೊ ಬೈ ಬ್ಯಾಂಕ್ ಅಕೌಂಟ್ goodwill of the firm valued at rupees 14,000 and it is to be retained in the business. ಫರ್ಮಿನ್ ಗುಡ್ವಿಲ್ ಇದು ಪಾರ್ಟ್ನರ್ ತಂದಿರೋದಲ್ಲ. ಸೊ ಈ ಫರ್ಮಿನ್ ಗುಡ್ವಿಲ್ಲು 14,000 ಇದೆ. ಅದನ್ನು ಬಿಸ್ನೆಸ್ಸಲ್ಲಿ ರೀಟೈನ್ ಮಾಡಬೇಕು ಅಂತ ಹೇಳ್ಯಾನೆ. ರೀಟೈನ್ ಇನ್ ದ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಲ್ಲಿ 14,000 ರೂಪಾಯಿ ಗುಡ್ವಿಲ್ಲನ್ನು ನಾವು ಹಾಗೆ ಉಳಿಸ್ಕೋಬೇಕು ಅಂತ. ಹಾಗೆ ಉಳಿಸ್ಕೊತಾ ಇದ್ದೀವಿ ಅಂದರೆ ಅದು ಬಿಸ್ನೆಸ್ಸಲ್ಲಿ ಇರುತ್ತೆ ಅಂತ ಅರ್ಥ.
ಸೊ ಬಿಸ್ನೆಸ್ಸಲ್ಲಿ ಇದೆ ಅಂದಮೇಲೆ ಅದನ್ನು ಗುಡ್ ವಿಲ್ಲನ್ನು ನೀವು ಯಾವ ಕಡೆ ತೋರಿಸ್ಬೇಕು, ಅಸೆಟ್ ಸೈಡ್. ಸೊ ಗುಡ್ ವಿಲ್ಲನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ನಾವೆಲ್ಲಿ ತೋರಿಸ್ಬೇಕು, ಅಸೆಟ್ ಸೈಡ್. ಈ ಗುಡ್ ವಿಲ್ಲನ್ನು ಫಸ್ಟು ಪಾರ್ಟ್ನರ್ಸಿಗೆ ನಾವೇನು ಮಾಡಬೇಕು, ಶೇರ್ ಮಾಡಬೇಕು. ಅದು ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ, ಯಾಕೆಂದರೆ ಇದು ಗುಡ್ ವಿಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಫರ್ಮಿಂದು. ಸೊ ಫರ್ಮಲ್ಲಿ ಮುಂಚೆ ಯಾರಿದ್ರು, ಮಹೇಂದ್ರ ಮತ್ತು ಸುರೇಂದ್ರ. ಅವ್ರದ್ದು ಶೇರಿಂಗ್ ರೇಷಿಯೋ ಎಷ್ಟು, ಈಕ್ವಲ್. ಸೊ ಬೈ ಗುಡ್ ವಿಲ್ 14,000 ಇಂಟು 1/2, 14,000 ಇಂಟು 1/2, 7,000, 7,000. ನೆಕ್ಸ್ಟ್ ರಿವ್ಯಾಲ್ಯೂಷನ್ ಲಾಸ್ ಇದೆ. ಸೊ ರಿವ್ಯಾಲ್ಯೂಷನ್ ಲಾಸ್ ಎಷ್ಟಿದೆ, 3,500, 3,000. ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಿ. ಟು ರಿವ್ಯಾಲ್ಯೂಯೇಷನ್ 3,500. ಓಕೆ. ನೆಕ್ಸ್ಟ್ ಗುಡ್ ವಿಲ್ ಆಯಿತು, ರಿವ್ಯಾಲ್ಯೂಯೇಷನ್ ಆಯಿತು, ಮತ್ತು ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಆಯಿತು. ಓಕೆ. ಸೊ ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಮಾಡಬೇಕು ಅಂತ. ಮಹೇಂದ್ರದೇನು ಟೋಟಲ್ 87,000 ಆಗುತ್ತೆ. ನೆಕ್ಸ್ಟ್ ಸುರೇಂದ್ರದು 47,000 ಆಗುತ್ತೆ. ಚಂದ್ರದು 26,000 ಆಗುತ್ತೆ. Next 87 minus 3,500, 83,500. Next 47 minus 3,500, 43,500. 26 to balance carried on. ಇದನ್ನು ಬ್ರಾಡ್ ಡೌನ್ ಅಂತ ಬರ್ಕೊಳ್ರಿ. ಫೈನಾನ್ಸ್ ಓಕೆ. ಇಲ್ಲ, ಈ ಬ್ರಾಡ್ ಡೌನ್ ಬ್ಯಾಲೆನ್ಸು 83,500, 43,500, 26,000 ಬರೆದಾದ್ಮೇಲೆ ಇಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಿದ್ವಲ್ಲ, ಮಹೇಂದ್ರದೆಷ್ಟು 78, 52, 26. ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡೋದು. ಟು ಬ್ಯಾಲೆನ್ಸ್ 78,000. ನೆಕ್ಸ್ಟ್ ಸುರೇಂದ್ರದೆಷ್ಟಿತ್ತು, 52,000. ಇವಾಗ ಟೋಟಲ್ ಇವಾಗ 1 by 1 ಟೋಟಲ್ ಬೇಕು. ಇಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು. ಫಸ್ಟು ಕರೆಕ್ಟಾಗಿ ಮಾಡ್ಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದು ಫಸ್ಟ್ ಟೋಟಲ್ ಮಾಡಿರ್ತೀರ. ಓಕೆ. ಇದು ಫಸ್ಟ್ ಟೋಟಲ್ ಮಾಡಿರೋದು. ಓಕೆ. ಇದು ಆ್ಯಸ್ ಯೂಶುವಲ್ ನೀವು ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಬ್ರಾಡ್ ಡೌನ್ ಅಂತ ಬರೀತಿರಲ್ಲ, ಬ್ರಾಡ್ ಡೌನ್ ಅಂತ ಬರೆದಾದ್ಮೇಲೆ ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಅಂತ ಬರೆದ್ಬಿಟ್ಟು ಅಡ್ಜಸ್ಟೆಡ್ ಕ್ಯಾಪಿಟಲ್, ಪಾರ್ಟ್ನರ್ಸಿಂದ ಅಡ್ಜಸ್ಟೆಡ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡಿದ್ರಲ್ಲ ವರ್ಕಿಂಗ್ ನೋಟಲ್ಲಿ 78, 52, 26 ಆ ಥರ ಅದೇನಿರುತ್ತಲ್ಲ ಅದು ಬ್ಯಾಲೆನ್ಸನ್ನು ಬರಿಬೇಕು. ಟು ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಅಂತ ಡೆಬಿಟ್ ಸೈಡ್ ಬರೆದಾದ್ಮೇಲೆ ಇವಾಗ 1 by 1 ಪಾರ್ಟ್ನರ್ಸ್ ಇದ್ದು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗಿ. ನಾನು ಆಗಲೇ ಹೇಳಿದೆ ಏನಂತ ಹೇಳಿದೆ ಅಂದರೆ, ಈ ಮಹೇಂದ್ರದು 80,000 ಇದೆ ಮುಂಚಿದ್ದು ಓಲ್ಡ್ ಕ್ಯಾಪಿಟಲ್, ಬಟ್ ಅವ್ನ ಅಡ್ಜಸ್ಟೆಡ್ ಕ್ಯಾಪಿಟಲ್ 78,000 ಇದೆ. ಅಂದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ಲು ಕಮ್ಮಿ ಇದೆ, ಓಲ್ಡ್ ಕ್ಯಾಪಿಟಲು ಜಾಸ್ತಿ ಇದೆ. ಸೊ ಓಲ್ಡ್ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ನಾವು ಅವಾಗ ಓಲ್ಡ್ ಕ್ಯಾಪಿಟಲ್ನ ನಾವೇನು ಮಾಡ್ತೀವಿ, ವಿತ್ಡ್ರಾ ಮಾಡ್ಕೊತೀವಿ. ಎಕ್ಸೆಸ್ ಎಷ್ಟಿರುತ್ತೋ ಅಂದರೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಕ್ಯಾಪಿಟಲ್ನ ವಿತ್ಡ್ರಾ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ
83,500 ಇದೆ. ಇಲ್ಲಿ 83,500 ಅವ್ರದ್ದು 78,000 ಲೆಸ್ ಮಾಡಿ. ಅವಾಗ ಎಷ್ಟಾಗುತ್ತೆ? 83,500 ಮೈನಸ್ 78,000, 5,500. ಈ 5,500 ವಿತ್ಡ್ರಾ ಮಾಡ್ಕೊಡ್ತಾರೆ ಯಾರು? ಮಹೇಂದ್ರ. ನೆಕ್ಸ್ಟ್ ಸುರೇಂದ್ರ ನೋಡಿ, ಇಲ್ಲಿ ನೋಡಿ ಸುರೇಂದ್ರದ್ದು ಇಲ್ಲಿ 43,500 ಇದೆಯಾ, ಇಲ್ಲಿ 52 ಇದೆ. ಯಾವ ಕಡೆ ಜಾಸ್ತಿ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇರೋದು 52 ಈ ಕಡೆ ಹೆಂಗೆ ಬರ್ತದೆ? ಸೊ 52 ಮೈನಸ್ 43,500, 52 ಮೈನಸ್ 43,500, 8,500. ಇವ್ರದ್ದು 8,500 ಅವರ ಅಡಿಷ್ನಲ್ ಕ್ಯಾಪಿಟಲ್ ತರಬೇಕು. ನೋಡಿ ಸುರೇಂದ್ರ ಏನಾಯಿತು? ಅಡಿಷ್ನಲ್ ಕ್ಯಾಪಿಟಲ್ ತರಬೇಕಾಗಿತ್ತು. ಮತ್ತು ಮಹೇಂದ್ರ ಏನಾಯಿತು? ಇರ್ತಕ್ಕಂಥ ಕ್ಯಾಪಿಟಲ್ನ ಅವ್ರು ಏನು ಮಾಡಿದ್ರು? ವಿತ್ಡ್ರಾ ಮಾಡಿದ್ರು. ಓಕೆ, ಈ ಥರ ಅಡ್ಜಸ್ಟೆಡ್ ಕ್ಯಾಪಿಟಲಲ್ಲಿ ನಮಗೆ ಅಮೌಂಟನ್ನು ನಾವಿದು ಮಾಡ್ತೀವಿ. ಅಡ್ಜಸ್ಟೆಡ್ ಆರ್ ಮೇಡ್ ಆನ್ ದ ಬೇಸಿಸ್ ಆಫ್ ಕ್ಯಾಶ್ ಅಂತ ಇದೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಬರೀತೀವಿ. ಅಂದರೆ ಇವಾಗ ಪಾರ್ಟ್ನರ್ ಕ್ಯಾಪಿಟಲ್ ತರಬೇಕು ಅಂದರೆ ಅವನೇನು ಬ್ಯಾಂಕ್ ಅಕೌಂಟ್ ಅಂತ ನಾವು ತೋರಿಸ್ತೀವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಬೇಕು ಅಂದರೆ ಥ್ರೂ ಬ್ಯಾಂಕಿಂದ ಅವ್ರ ಅಮೌಂಟನ್ನು ಏನು ಮಾಡ್ತಾರೆ? ವಿತ್ಡ್ರಾ ಮಾಡ್ಕೊತಾರೆ. ಸೊ ಟು ಬ್ಯಾಂಕ್ ಅಕೌಂಟ್, ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್. ಇವ್ರದ್ದು 26,000 ಚಂದ್ರದು ಈಕ್ವಲ್ ಇದೆ. ಸೊ ಇಲ್ಲಿ ಚಂದ್ರದು ಏನು ಡಿಫರ್ ಆಗಲ್ಲ. ಓಕೆ, ಈ ಥರ ನಾವೇನು ಮಾಡಬೇಕಾಗುತ್ತೆ? ಅಡ್ಜಸ್ಟೆಡ್ ಕ್ಯಾಪಿಟಲನ್ನು ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಸೊ ಈ ಬ್ಯಾಂಕ್ ಅಕೌಂಟ್ 8,500 ಮತ್ತು ಇಲ್ಲಿ ಟು ಬ್ಯಾಂಕ್ ಅಕೌಂಟು 5,500 ಏನಿದೆಯಲ್ಲ ಅದನ್ನು ಬ್ಯಾಂಕ್ ಅಕೌಂಟಲ್ಲಿ ತೋರಿಸ್ಬೇಕು. ಫಸ್ಟು ಬ್ಯಾಂಕ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬರೀರಿ. ಟು ಬ್ಯಾಲೆನ್ಸ್ ಬ್ರಾಡೌನ್, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 14,000 ಇದೆ. ನೆಕ್ಸ್ಟ್ ಚಂದ್ರ ಅಡಿಷ್ನಲ್ ಕ್ಯಾಪಿಟಲ್ ತಂದ, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ತಂದಿದ್ದು ಟು ಚಂದ್ರ ಕ್ಯಾಪಿಟಲ್ ಅನ್ನು, ಚಂದ್ರ ಕ್ಯಾಪಿಟಲ್ ತಂದಿದ್ದು 26,000. ಓಕೆ, ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸುರೇಂದ್ರ. ಅಡಿಷ್ನಲ್ ಕ್ಯಾಪಿಟಲ್ ತಂದಿದ್ದು ಬಿಸ್ನೆಸ್ಸಿಗೆ ದುಡ್ಡು ಬರುತ್ತೆ. ಎಷ್ಟು ಬರುತ್ತೆ? 8,500. ಸೊ ಅದನ್ನು ಬ್ಯಾಂಕ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ಟು ಸುರೇಂದ್ರ ಕ್ಯಾಪಿಟಲ್ ಅಕೌಂಟ್, 8,500. ನೆಕ್ಸ್ಟ್ ಮಹೇಂದ್ರ ಏನು ಮಾಡ್ತಾನೆ? ವಿತ್ಡ್ರಾ ಮಾಡ್ಕೊತಾರೆ. ಅಂದರೆ ಈ ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಂತ ಬರೆದ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಅಮೌಂಟ್ ತೋರಿಸಿದ್ರೆ ಅರ್ಥ ಏನು ಬರುತ್ತೆ ಅಂದರೆ ದ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ವಿತ್ಡ್ರಾ ದ ಕ್ಯಾಪಿಟಲ್ ಅಂತ. ಎಷ್ಟು? 5,500. ಯಾರು? ಮಹೇಂದ್ರ. ಸೊ ಇದು ಡೆಬಿಟ್ ಸೈಡ್ ಇದೆಯಲ್ಲ ಅದೇ ಬ್ಯಾಂಕ್ ಅಕೌಂಟಲ್ಲಿ ಯಾವ ಕಡೆ ಬರುತ್ತೆ? ಕ್ರೆಡಿಟ್ ಸೈಡ್. ಬೈ ಮಹೇಂದ್ರ ಕ್ಯಾಪಿಟಲ್ ಅಕೌಂಟ್ 5,000. ಸೊ ಇವಾಗ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಿ. ಇವಾಗ ಎಷ್ಟಿದೆ? 48,500. 48,500 5,500 ಲೆಸ್ ಮಾಡಿದರೆ ಎಷ್ಟು ಬರುತ್ತೆ? 43,000 ಬೈ ಬ್ಯಾಲೆನ್ಸ್ ಕ್ಯಾಶ್ ಟು ಬ್ಯಾಲೆನ್ಸ್. Okay, so let us move to the balance sheet. Reconstituted balance sheet as of 1/4/2017. Admitted date ಏನಿದೆ? 17 ಇದೆ. ಅಸೆಟ್ ಸೈಡ್ ಫಸ್ಟ್ ಒಂದು ಏನಿದೆ? ಸ್ಟಾಕ್. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇದೆಯಾ? ಸ್ಟಾಕಿಂದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಡೈರೆಕ್ಟಾಗಿ ಅಮೌಂಟು 39,000. ನೆಕ್ಸ್ಟ್ ಡೆಟಾಸ್
ಡೆಟಾರ್ಸಿಂದ ಅಡ್ಜಸ್ಟ್ಮೆಂಟ್ ಇದೆ 32,000 ಲೆಸ್ TDD. PDD ಎಷ್ಟು ಬರುತ್ತೆ 3,200 ಹೆಂಗೆ ಅಂದರೆ ಇಲ್ಲಿ ನೋಡಿ ಓಲ್ಡ್ ಎಷ್ಟಿತ್ತಪ್ಪ 1000 ಇತ್ತು, ಇವಾಗ 1000 ಇದ್ದಿದ್ದು 2,200 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ 2,200 ಪ್ಲಸ್ ಓಲ್ಡ್ 1,000 ಎಷ್ಟಾಗುತ್ತೆ 3,200. ಸೊ 3,200ನ ಲೆಸ್ ಮಾಡಿದ್ರೆ 32,000ದಲ್ಲಿ ನಮಗೆ ಎಷ್ಟು ಬರುತ್ತೆ 32,000 ಮೈನಸ್ 3,200 28,800. ಇದು ಡೆಟಾಸ್. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟಾಗಿ 40,000 ಬಂದಿದೆ. ನೆಕ್ಸ್ಟ್ ಮೆಷಿನರಿ ಅಡ್ಜಸ್ಟ್ಮೆಂಟ್ ಇದೆ 36,000 ಲೆಸ್ ಡಿಪ್ರಿಸಿಯೇಷನ್. ಮೆಷಿನರಿ ಎಷ್ಟು ಡಿಪ್ರಿಸಿಯೇಟ್ ಆಗಿದೆ 3,800. 36,000ಅಲ್ಲಿ 3,800 ಲೆಸ್ ಆದರೆ 32,200. ನೆಕ್ಸ್ಟ್ ಮೋಟಾರ್ ಕಾರು ಅಡ್ಜಸ್ಟ್ಮೆಂಟ್ ಇದೆ 8,000 ಪ್ಲಸ್ ಡಿಪ್ರಿಸಿಯೇಷನ್ ಮೋಟಾರ್ ಕಾರಿಂದ ಎಷ್ಟು ಪರ್ಸೆಂಟ್ 20%, 1,600. 8,000ಅಲ್ಲಿ 1,600 ಲೆಸ್ ಮಾಡಿದರೆ 6,400. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತಪ್ಪ 43,000. ಸೊ ಅದೇ 43,000 ಇದೆ ಇಲ್ಲಿ ರೆಕಾರ್ಡ್. ನೆಕ್ಸ್ಟ್ ಪ್ರೀಪೇಯ್ಡ್ ರೆಂಟ್ ಅಂತಿತ್ತಲ್ಲ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅದೊಂದು ಅಸೆಟ್ ಸೈಡ್ ಬರೀಬೇಕು. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಸೊ ಅಸೆಟ್ ಸೈಡ್ ಎಲ್ಲ ಐಟಮ್ಸು ನಮಗೆ ಎಂಡ್ ಆಯಿತು. ಲ್ಯಾಬಿಲಿಟಿ ಸೈಡ್ ಬನ್ನಿ. ಲ್ಯಾಬಿಲಿಟಿ ಸೈಡ್ ಫಸ್ಟ್ ಬಂದು ಏನಿದೆ ಕ್ರೆಡಿಟಾರ್ಸ್ 40,000. ನೆಕ್ಸ್ಟ್ ಬ್ಯಾಂಕ್ ಲೋನ್ 8,000. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ 100. ನೋಡಿ ಇಲ್ಲಿ ಏನು ಅಡ್ಜಸ್ಟೆಡ್ ಕ್ಯಾಪಿಟಲ್ ಏನಿತ್ತಲ್ಲ 78,000, 52,000 ಮತ್ತು 26,000, ಅದನ್ನು ನಾವೇನು ಮಾಡಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ಬೇಕು. ಅಂದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ 78,000, 52,000 ಮತ್ತು 26,000. ನೀವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡ್ತಾಯಿದ್ರಿ ಅಂದರೆ ಇಲ್ಲಿ ಕ್ಯಾರಿ ಡೌನ್ ಮತ್ತು ಇಲ್ಲಿ ಬ್ರಾಡ್ ಡೌನ್ ಬ್ಯಾಲೆನ್ಸ್ ಏನಿತ್ತಲ್ಲ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕ್ಯಾರಿ ಡೌನು, ಇಲ್ಲಿ ಬ್ರಾಡ್ ಡೌನ್, ಈ ಬ್ರಾಡ್ ಡೌನ್ ಬ್ಯಾಲೆನ್ಸಸ್ಸನ್ನು ನೀವು ತಗೊಳ್ತಾ ಇದ್ರಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಲ್ಯಾಬಿಲಿಟಿ ಸೈಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಓಕೆ, ಬಟ್ ಇಲ್ಲಿ ಈ 83,500, 43,500, 26,000 ನಾವು ರೆಕಾರ್ಡ್ ಮಾಡಿದರೆ ಲ್ಯಾಬಿಲಿಟಿ ಸೈಡ್ ಇದೆ. ಏನರ್ಥ ಆಗುತ್ತೆ ಅಂದರೆ
ಬಿಫೋರ್ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ಏನಿತ್ತಲ್ಲ ಅದು ನಾವು ರೆಕಾರ್ಡ್ ಮಾಡಿದಾಗುತ್ತೆ. ಸೊ ಆಫ್ಟರ್ ಅಡ್ಜಸ್ಟ್ಮೆಂಟ್ ನಾವು ರೆಕಾರ್ಡ್ ಮಾಡಬೇಕು ಅಂದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ಸ್ ಏನು 78, 58, 52 ಮತ್ತು 26. ಸೊ ಈ ಅಡ್ಜಸ್ಟೆಡ್ ಕ್ಯಾಪಿಟಲ್ಸನ್ನು ಮಾತ್ರನೇ ನಾವು ಕನ್ಸಿಡರ್ ಮಾಡಬೇಕು ಯಾವ ಪ್ರಾಬ್ಲಮಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲ್ಸ್ ಇದೆ. ಸೊ ಅದನ್ನು 78, 52, 26,000 ಏನು ನಾವು ವರ್ಕಿಂಗ್ ನೋಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಾರ ಈ ಅಡ್ಜಸ್ಟೆಡ್ ಕ್ಯಾಪಿಟಲ್ಸನ್ನು ಮಾತ್ರ ನಾವು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ಸೈಡಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಇವಾಗ ನಾವು ಅದನ್ನು ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ. ಇದಿಷ್ಟನ್ನು ನಾವು ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ? 2,04,000. ಅದೇ ರೀತಿ ಅಸೆಟ್ ಸೈಡು ನಾವು ಮಾಡಿರೋದು ಕರೆಕ್ಟಾಗಿರಬೇಕು. ಟೋಟಲ್ 1,90,000 ಬಂತು. ಏನು ಬಿಟ್ಟಿದ್ದೀವಿ? ಗುಡ್ವಿಲ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಏನು ಹೇಳಿದ? ಗುಡ್ವಿಲ್ ಆಫ್ ದ ಫರ್ಮ್ ರೀಟೈನ್ ಇನ್ ದ ಬಿಸ್ನೆಸ್ ಅಂತ ಹೇಳಿದ. ಸೊ ರೀಟೈನ್ ಅಂತ ಅಂದಾಗ ಇಲ್ಲಿ ನೋಡಿ ಗುಡ್ವಿಲ್ ಅಕೌಂಟ್ ನಾವು ಮಾಡಿಲ್ಲ. ಆ್ಯಕ್ಚುಲಿ ಗುಡ್ವಿಲ್ ಅಕೌಂಟ್ ಮಾಡಬೇಕು. ಇಲ್ಲಿ ನೋಡಿ ಗುಡ್ವಿಲ್ ಅಕೌಂಟ್ ಡೇಟಾ ಟು ಮಹೇಂದ್ರ, ಗುಡ್ವಿಲ್ ಅಕೌಂಟ್ ಡೇಟಾ ಟು ಸುರೇಂದ್ರ ತಾನೆ. ಮಹೇಂದ್ರ ಕ್ಯಾಪಿಟಲ್ ಎಷ್ಟಿತ್ತು ಗುಡ್ವಿಲ್ಲು? 7,000, 4,000. ಸೊ ಗುಡ್ವಿಲ್ ಅಕೌಂಟನ್ನು ಕ್ಲೋಸ್ ಮಾಡಿ 14,000. ಸೊ ಗುಡ್ವಿಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ, ಅದನ್ನು ಬ್ರಾಟ್ ಡೌನ್ ಬ್ಯಾಲೆನ್ಸಸ್ ಆಫ್ ಗುಡ್ವಿಲ್ shown under the asset side of the balance. ಈಗ ಟೋಟಲ್ ಮಾಡಿ ಬ್ಯಾಲೆನ್ಸ್ 2,04,000. ಒಂದು ಐಟಮ್ ಏನಾದರೂ ಮಿಸ್ ಆದರೂ ನಿಮಗೆ ಬ್ಯಾಲೆನ್ಸ್ ಶೀಟ್ ಏನಂತ ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಥರ ನೀವು ಅಡ್ಜಸ್ಟೆಡ್ ಕ್ಯಾಪಿಟಲ್ ಪ್ರಾಬ್ಲಮ್ಸನ್ನು ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ 14th problem. Okay, let us move to the another problem, that is 15th. Now let us move to the next problem, that is Ganga and Yamuna are the partners in a firm. Following is their balance sheet as on 31st/3/2017. On 1/4/2017, Kaveri admitted into the partnership on following terms. See here, they never given the old ratio of old partners. In case ಏನಾದರೂ ಅವರೇನಾದ್ರು ಓಲ್ಡ್ ಪಾರ್ಟ್ನರ್ಸ್ನ ರೇಷಿಯೋ ಕೊಟ್ಟಿಲ್ಲ ಅಂದರೆ ಆಗ ಓಲ್ಡ್ ಪಾರ್ಟ್ನರ್ಸ್ನ ರೇಷಿಯೋ ಇಲ್ದಲೇ ಇರೋ ಸಂದರ್ಭದಲ್ಲಿ ಈಕ್ವಲ್ ಅಂತ ಕನ್ಸಿಡರ್ ಮಾಡೋದು. ಓಕೆ, ಇವಾಗ ಕಾವೇರಿ ಶುಡ್ ಬ್ರಿಂಗ್ 13,000 ಆ್ಯಸ್ ಕ್ಯಾಪಿಟಲ್. ಓಕೆ, ಕಾವೇರಿ ಕ್ಯಾಪಿಟಲ್ ಎಷ್ಟು? 13,000 ತಂದಿದೆ. ಸೊ ಕಾವೇರಿದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು? ಇಲ್ಲಿ ನೋಡಿ, NPSR ಕೊಟ್ಟಿದ್ದು ನೋಡಿ 3:2:1. 3 ಪಾರ್ಟ್ ಯಾರು? ಗಂಗಾದು, 2 ಪಾರ್ಟ್ ಯಮುನಾದು, 1 ಪಾರ್ಟ್ ಕಾವೇರಿದು. ಓಕೆ, ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಟೋಟಲ್ ಕ್ಯಾಪಿಟಲ್ 13,000 ಇಂಟು ಕಾವೇರಿದು 1 ಅಂದರೆ 1/6. 1/6 ರೆಸಿಪ್ರೋಕಲ್ ಮಾಡಿದರೆ 6/1. 13/6 ಎಷ್ಟು? 78,000. ಸೊ 13,000 ಇಂಟು 6/1 ಮಾಡಿದರೆ 78,000 ಆಗುತ್ತೆ. ಓಕೆ, ಸೊ ಇವಾಗ ಅಡ್ಜಸ್ಟೆಡ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡೋದು. ಫಸ್ಟು ಗಂಗಾ 78,000 ಇಂಟು 3/6 NPSR. ಓಕೆ, ನೆಕ್ಸ್ಟ್ ಯಮುನಾ 78,000
ನೆಕ್ಸ್ಟ್ ಕಾವೇರಿ 28,000 into 1/6 equals 18,000. ಸೊ ಅಡ್ಜಸ್ಟೆಡ್ ಕ್ಯಾಪಿಟಲ್ ಎಷ್ಟೆಷ್ಟು ಬರುತ್ತೆ? 39,000, 26,000, 13,000. ಓಕೆ, ನೋ ಲೆಟ್ ಅಸ್ ಮೂವ್ ಟು ದ ರಿವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಐಟಮ್ಸ್ ನೋಡೋದಾದ್ರೆ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ ಅಂತ ಇದೆ. ಸೊ ಡೈರೆಕ್ಟಾಗಿ 1,200 ರೂಪಾಯಿ ಹಾಕಬೇಕು. ಪ್ರಾವಿಷನ್ಸ್ ಇನ್ಕ್ರೀಸ್ ಆದರೆ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಪಿ ಡಿ ಡಿನ ಡೆಬಿಟ್ ಸೈಡ್ ತೋರಿಸ್ಬೇಕು. ಬೈ ಅಂತ ಇರೋದ್ರಿಂದ ಡೈರೆಕ್ಟಾಗಿ ಹಾಕಿ 1,200. ನೆಕ್ಸ್ಟ್ ಪೇಟೆಂಟ್ಸ್ ಆ್ಯಂಡ್ ಮಿಷನರಿ are to be reduced by 20% and 2,000 respectively. Patents 20%, machinery 2,000. ಎರಡು ಡಿಪ್ರಿಸಿಯೇಟ್ ಆಗ್ತಾ ಇದೆ. ಸೊ ಪೇಟೆಂಟ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ? 4,000 into 20%. 4,000 into 20% ಅಂದರೆ 800. ನೆಕ್ಸ್ಟ್ ಟು ಮೆಷಿನರಿ ಎಷ್ಟು? 2,000. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ 4,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇನ್ಕ್ರೀಸ್ ಆಗಿದೆ ಬೈ ಲ್ಯಾಂಡ್ ಎಷ್ಟು? 4,000. ಓಕೆ, ಇವಾಗ ರಿವ್ಯಾಲ್ಯೂಯೇಷನ್ ಐಟಮ್ಸ್ ಮುಗೀತು. ಕ್ಲೋಸ್ ಮಾಡಿ ಟೋಟಲ್ ಮಾಡಿದಾಗ 4,000 ನೋಡಿ. ಡೆಬಿಟ್ ಸೈಡು ಟೋಟಲ್ ಮಾಡಿದಾಗ 4,000 ಬರುತ್ತೆ ಮತ್ತು ಕ್ರೆಡಿಟ್ ಸೈಡು 4,000 ಇದೆ. ಸೊ ರಿವ್ಯಾಲ್ಯೂಯೇಷನಲ್ಲಿ ನಿಮಗೆ ಯಾವುದೇ ರೀತಿ ಬ್ಯಾಲೆನ್ಸಸ್ ಇಲ್ಲ ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಇನ್ ದ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್. ಈ ಪ್ರಾಬ್ಲಮಲ್ಲಿ ಅಸೆಟ್ಟು ಮತ್ತು ಲ್ಯಾಬಿಲಿಟೀಸನ್ನು ನಾವು ರಿವ್ಯಾಲ್ಯೂಯೇಷನ್ ಮಾಡಿದಾಗ ಯಾವುದೇ ರೀತಿ ಪ್ರಾಫಿಟು ಇರೋದಿಲ್ಲ, ಲಾಸು ಇರೋದಿಲ್ಲ. ಸೊ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಎರಡೂ ಕೂಡ ಈಕ್ವಲ್ ಇರುತ್ತೆ. ಓಕೆ, ಲೆಟ್ ಅಸ್ ಮೂವ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್. ರೈಟ್ ದ ಪಾರ್ಟ್ನರ್ಸ್ ನೇಮ್ ಅಂತ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಕ್ರೆಡಿಟ್ ಸೈಡ್ ಪಾರ್ಟ್ನರ್ಸ್ನ ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸ್ ಗಂಗಾದು 40,000, ಯಮುನಾದು 20,000. ಓಕೆ, ನೆಕ್ಸ್ಟ್ ಕಾವೇರಿ ಕ್ಯಾಪಿಟಲ್ ಎಷ್ಟು? 13,000. ಓಕೆ, ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಸೊ ಕ್ಯಾಶ್ ಇತ್ತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಗುಡ್ವಿಲ್ ಇಂದ ಏನಿದೆ ನೋಡಿ. ಗುಡ್ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಟ್ ರುಪೀಸ್ 6,000. ಫರ್ಮಿನ್ ಗುಡ್ವಿಲ್ ಅಂತ 6,000 ರೂಪಾಯಿ ಹಿಡಿಯೋದು. ಅದನ್ನೇನು ಮಾಡಬೇಕು ಅಂತ ಹೇಳಿಲ್ಲ. ಸೊ ಅದನ್ನು ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ಶೇರ್ ಮಾಡಿ. 6,000 ಇಂಟು ಅವರ ಓಲ್ಡ್ ರೇಷಿಯೋ 1/2. ದಟ್ ಈಸ್ 3,000. ನೆಕ್ಸ್ಟ್ ರಿಸರ್ವ್ಸ್ ಇಲ್ಲ, P&L ಇಲ್ಲ. ಓಕೆ, ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿದ್ದು ನಮಗೆ ಇಷ್ಟೇ. ಅದನ್ನು ಟೋಟಲ್ ಮಾಡಿದಾಗ 43,000, 53,000, 13,000. ಇದು ಯಾವ ಮೆಥಡ್ ಇದೆ? ಅಡ್ಜಸ್ಟೆಡ್ ಕ್ಯಾಪಿಟಲ್.
ಸೊ ಅಡ್ಜಸ್ಟೆಡ್ ಕ್ಯಾಪಿಟಲನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಮೂರು ಆ ಕಡೆ ತೋರಿಸ್ಬೇಕು. ಡೆಬಿಟ್ ಸೈಡ್ ಇರುತ್ತೆ ಹೋಯ್ತಾ ಟು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ 39,000 26,000 13,000. ಇಲ್ಲ, ಈಗ ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡ್ತವೆ. ಗಂಗಾದು ಇವಾಗ ಫಸ್ಟ್ ಇದು ಟೋಟಲ್ ಮಾಡ್ತಾರೆ, ಹೈಲೈಟ್ ಮಾಡ್ಕೊಂಡು ಓಕೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕ್ಯಾರಿಡೌನು, ಇಲ್ಲಿ ಬ್ರಾಡ್ ಡೌನ್. ಕ್ಯಾರಿಡೌನ್ ಬ್ರಾಡ್ ಡೌನ್ ಆದಮೇಲೆ ಗಂಗಾದ ನೋಡಿ, ಇಲ್ಲಿ ಕ್ರೆಡಿಟ್ ಸೈಡ್ 43 ಇದೆ, ಡೆಬಿಟ್ ಸೈಡು 39,000 ಇದೆ. ಸೊ ಓಲ್ಡ್ ಕ್ಯಾಪಿಟಲು 43,000, ನ್ಯೂ ಕ್ಯಾಪಿಟಲು 39,000. ಓಕೆ, ಅಂದರೆ ಎಕ್ಸ್ಟ್ರಾ ಎಷ್ಟಿದೆ? 4,000 ಇದೆ. ಸೊ ಆ 4,000 ರೂಪಾಯಿನ ಗಂಗಾ ಏನು ಮಾಡ್ತಾರೆ? ವಿತ್ಡ್ರಾ ಮಾಡ್ತಾರೆ ಟು ಕ್ಯಾಶ್ ಅಕೌಂಟ್. ಇಲ್ಲಿ ನೋಡಿ, ಯಮುನಾ ನೋಡಿ, ಕ್ರೆಡಿಟ್ ಸೈಡ್ 23 ಇದೆ, ಡೆಬಿಟ್ ಸೈಡ್ 26,000 ಇದೆ. ಸೊ ಓಲ್ಡ್ ಕ್ಯಾಪಿಟಲ್ 23, ನ್ಯೂ ಕ್ಯಾಪಿಟಲ್ 26,000. ಅಂದರೆ ಪಾರ್ಟ್ನರ್ ಅಡ್ಮಿಟ್ ಆದಮೇಲೆ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸು 26,000 ಇರಬೇಕು. ಬಟ್ ಎಷ್ಟಿದೆ? 23,000 ಇದೆ. ಇನ್ನೂ ಎಷ್ಟು ಕಮ್ಮಿ ಇದೆ? 3,000 ರೂಪಾಯಿ. ಅದನ್ನು ಯಮುನಾ ಏನು ಮಾಡಬೇಕು? ಅಡಿಷ್ನಲ್ ಕ್ಯಾಪಿಟಲನ್ನು ತರಬೇಕು ಬೈ ಕ್ಯಾಶ್ ಅಕೌಂಟ್. ಕಾವೇರಿದು 13,000 ಈಕ್ವಲ್ ಇದೆ. ಅವ್ರದ್ದೇ ಯಾವುದೇ ರೀತಿ ಅಡಿಷ್ನಲ್ ಕ್ಯಾಪಿಟಲ್ನ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ, ಕ್ರೆಡಿಟ್ ಸೈಡಲ್ಲಿ 3,000 ಯಮುನಾದೇನಿದೆಯಲ್ಲ ಅದನ್ನು, ಮತ್ತು ಡೆಬಿಟ್ ಸೈಡು ಗಂಗಾದು 4,000 ಇದೆಯಲ್ಲ ಅದನ್ನು ಕ್ಯಾಶ್ ಅಕೌಂಟಲ್ಲಿ ತೋರಿಸ್ಬೇಕು. ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ? ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸು 7,000 ಇದೆ. ನೆಕ್ಸ್ಟ್ ನ್ಯೂ ಪಾರ್ಟ್ನರ್ ತಂದಿರ್ತಕ್ಕಂಥ ಕ್ಯಾಪಿಟಲ್ ಕಾವೇರಿ ಕ್ಯಾಪಿಟಲ್ ಅಕೌಂಟ್ ಎಷ್ಟು ತಂದಿದ್ರು? 13,000. ನೆಕ್ಸ್ಟ್ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸಲ್ಲಿ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಯಮುನಾ ಎಷ್ಟು ತಂದಿದ್ದಾರೆ? 3,000. ಅದನ್ನು ಕ್ಯಾಶ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸ್ಬೇಕು. ಯಮುನಾ ಕ್ಯಾಪಿಟಲ್ ಅಕೌಂಟ್ 4,000, ಸಾರಿ 3,000. ನೆಕ್ಸ್ಟ್ ಗಂಗಾ ಏನು ಮಾಡಿದರು? 4,000 ತೋರಿಸಿದ್ರು, ಅಂದರೆ ವಿತ್ಡ್ರಾ ಮಾಡಿರೋದು. ವಿತ್ಡ್ರಾ ಎಷ್ಟು ಮಾಡ್ಯಾರ? ಗಂಗಾ 4,000. ಅದನ್ನು ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬೈ ಗಂಗಾ 4,000. ಇವಾಗ ಕ್ಯಾಶ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಿ 23,000 ಟೋಟಲ್ ಬರುತ್ತೆ. ಡೆಬಿಟ್ ಸೈಡ್ 23,000 minus 4,000 is 20,000 by balance carried 20,000 to balance. ನೆಕ್ಸ್ಟ್ ಗುಡ್ವಿಲ್ ಅಕೌಂಟ್ ಬನ್ನಿ. ಗುಡ್ವಿಲ್ ಅಕೌಂಟ್ ಡೇಟಾ ಟು ಗಂಗಾ, ಗುಡ್ವಿಲ್ ಅಕೌಂಟ್ ಡೇಟಾ ಟು ಯಮುನಾ 3,000. ಅದೇ ಗುಡ್ವಿಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟು ಗಂಗಾ ಕ್ಯಾಪಿಟಲ್ ಅಕೌಂಟ್ 3,000 ಟು ಯಮುನಾ ಸೊ ಗುಡ್ವಿಲ್ ಅಕೌಂಟನ್ನು ಕ್ಲೋಸ್ ಮಾಡಿ 6,000.
Goodwill 6000 ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತೋರಿಸ್ಬೇಕು. ಓಕೆ, ಇವಾಗ ಫಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2017 ಕರೆಕ್ಟ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್, ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತಪ್ಪ? 19,000 ತಾನೆ. ಸೊ ಅದೇ 19,000 ಇಲ್ಲಿ ಅಸೆಟ್ ಸೈಡ್ ಕ್ಯಾಶ್ ಅಕೌಂಟಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಸ್ಟಾಕಿಂದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಸೊ ಡೈರೆಕ್ಟಾಗಿ ಅಮೌಂಟ್ ಹಾಕಿ 15,000. ನೆಕ್ಸ್ಟ್ ಡೇಟಾರ್ಸಿಂದ ಅಡ್ಜಸ್ಟ್ಮೆಂಟ್ಸ್ ಇದೆ 16,000 ಲೆಸ್ PDD increased by 1,200 ರಿವಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಿದ್ರಿ 1,200 ರೂಪಾಯಿ ಜಾಸ್ತಿ ಆಯಿತು. ಓಲ್ಡ್ ಎಷ್ಟಿತ್ತು? 500 ರೂಪಾಯಿ ಇತ್ತು. 500 ರೂಪಾಯಿ ಇದ್ದಿದ್ದು ಮತ್ತು 1,200 ರೂಪಾಯಿ ಜಾಸ್ತಿ ಆಯಿತು. ಟೋಟಲ್ ಎಷ್ಟು PDD ನಿಮಗೆ? 10,700. 16,000ರಲ್ಲಿ 1,700 ರೂಪಾಯಿ ಲೆಸ್ ಆದರೆ 14,300. ಓಕೆ, ನೆಕ್ಸ್ಟ್ ಫರ್ನಿಚರಿಂದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಸೊ ಡೈರೆಕ್ಟಾಗಿ 4,500 ರೂಪಾಯಿ ಔಟರ್ ಕಾಲಮ್. ನೆಕ್ಸ್ಟ್ ಪೇಟೆಂಟ್ಸ್ ಅಡ್ಜಸ್ಟ್ಮೆಂಟ್ ಇದೆ 4,000 ಲೆಸ್ ಪೇಟೆಂಟ್ಸ್ ಎಷ್ಟು ಕಮ್ಮಿ ಆಗಿದೆ? 20% ಕಮ್ಮಿ ಆಗಿದೆ. ಅಂದರೆ 4,000ರಲ್ಲಿ 20% ಅಂದರೆ 800, ದಟ್ ಈಸ್ 3,200. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಡ್ಜಸ್ಟ್ಮೆಂಟ್ ಇದೆ 18,000 ಲೆಸ್ ಡಿಪ್ರಿಸಿಯೇಷನ್. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಷ್ಟು? 2,000. 18,000 ಮೈನಸ್ 2,000 ಅಂದರೆ 16,000. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಿಗೂ ಅಡ್ಜಸ್ಟ್ಮೆಂಟ್ ಇದೆ, ಇನ್ಕ್ರೀಸ್ ಆಗಿದೆ. ಸೊ 20,000 ಆ್ಯಡ್ ಡಿಪ್ರಿಸಿಯೇಷನ್ ಎಷ್ಟು? 24,000. ಗುಡ್ವಿಲ್ ಅಡ್ಜಸ್ಟ್ಮೆಂಟ್ ನಿಮಗೆ ಗೊತ್ತಿದೆ. ಫರ್ಮ್ ಗುಡ್ವಿಲ್ಲನ್ನು ನಾವೇನೂ ಮಾಡಿಲ್ಲ, ಹಾಗೇ ಇದೆ ಫರ್ಮಲ್ಲಿ. ಸೊ ಅದನ್ನು 6,000 ರೂಪಾಯಿ ಬ್ಯಾಲೆನ್ಸ್ ಗುಡ್ವಿಲ್ ಅಕೌಂಟಲ್ಲಿ ಏನಿತ್ತಲ್ಲ ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ಲಾಬಿಲಿಟಿ ಸೈಡ್ ಬನ್ನಿ. ಕ್ರೆಡಿಟಾರ್ಸ್ ಬಂದುಬಿಟ್ಟು 20,000
ಪ್ಲಸ್ ಕ್ಯಾಪಿಟಲ್ ಅಂತ ಬಂದಾಗ ಅಡ್ಜಸ್ಟೆಡ್ ಕ್ಯಾಪಿಟಲ್ ಸೇರಿಕಲ್ಲ 39, 26, 13 ಅದನ್ನು ರೆಕಾರ್ಡ್ ಮಾಡಬೇಕು. ಗಂಗಾ ಯಮುನಾ ಇಲ್ಲಿಗೆ ನಮಗೆ ಬ್ಯಾಲೆನ್ಸ್ ಶೀಟ್ ಇವಾಗ ಕ್ಲೋಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಮಾಡಬೇಕು. ಟೋಟಲ್ liabilities at 1,02,000. Asset side 1,02,000. So ನೀವಿರ್ತಕ್ಕಂಥ ಸರಿ. Okay, so this is all about the 15th problem. Okay, next 16th problem adjusted capital ಮೇಲೆ ನೋಡಿ. ಗೌರಿ ಆ್ಯಂಡ್ ಗಣೇಶ್ ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲ್. ಇಬ್ಬರು ಪಾರ್ಟ್ನರ್ ಇದ್ದಾರೆ, ಗೌರಿ ಮತ್ತು ಗಣೇಶ್. ಅವ್ರ ಶೇರಿಂಗ್ ರೇಷಿಯೋ ಈಕ್ವಲ್ ಇದೆ. ಶಿವ ಅಡ್ಮಿಟೆಡ್ ಇಂಟು ದ ಪಾರ್ಟ್ನರ್ಶಿಪ್ ಆ್ಯಂಡ್ ಈ ಬ್ರಿಂಗ್ 25,000 ಕ್ಯಾಪಿಟಲ್. ಶಿವ 25,000 ರೂಪಾಯಿ ಕ್ಯಾಪಿಟಲ್ ತರ್ತಾ ಇದ್ದರು. ಫಾರ್ಮಿಂಗ್ ಗುಡ್ವಿಲ್ 16,000 ರೂಪಾಯಿ. ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಶೇರ್ ಮಾಡಿಬಿಟ್ಟು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋದಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಅದನ್ನು ತೋರಿಸಿ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಆಗಲೇ ಮಾಡಿದ್ವಲ್ಲ, ಸೇಮ್ ಪ್ರೊಸೀಜರ್ 3:2:1 ಇದೆ. ಸೊ ಶಿವಾದು ಶೇರಿಂಗ್ ರೇಷಿಯೋ ಬಂದುಬಿಟ್ಟು 1/6, 25,000 ಇಂಟು 1/6 ಮಾಡಬೇಕು, 6/1 ಮಾಡಬೇಕು. 6/1 ಅಂದರೆ ಶಿವ ಟ್ಯೂ ಪಾರ್ಟ್ನರ್ಸ್ದ ಶೇರ್ ಬಂದುಬಿಟ್ಟು 1/6 ಇದೆ. ಅದನ್ನ ರೆಸಿಪ್ರೋಕಲ್ ಮಾಡ್ತೀವಿ ಅಂದರೆ 6/1. ಸೊ 25,000 ಇಂಟು 6/1 ಮಾಡಿದರೆ ನಮಗೆ ಟೋಟಲ್ ಕ್ಯಾಪಿಟಲ್ ಸಿಗುತ್ತೆ. ಆ ಟೋಟಲ್ ಕ್ಯಾಪಿಟಲ್ ಸಿಕ್ಕಿದ್ದಾದಮೇಲೆ ಅಂದರೆ 1,50,000 ರೂಪಾಯಿ ಆಗುತ್ತೆ. 25,000 ಇಂಟು 6/1 ಮಾಡಿದರೆ 25,000 ಇಂಟು 6/1 ಮಾಡಿದರೆ ನಮಗೆ 1,50,000 ಬರುತ್ತೆ. ಸೊ 1,50,000 ಟೋಟಲ್ ಕ್ಯಾಪಿಟಲು. 1,50,000 ಇಂಟು 3/6, 2/6 ಮತ್ತು 1/6 ಮಾಡಿದರೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬರುತ್ತೆ. ಸೊ ಇದನ್ನು ಈ ಪ್ರಾಬ್ಲಮ್ ನೀವೇ ಮಾಡಿ. ಸೇಮ್ ಪ್ರೊಸೀಜರ್ ಯಾವ ರೀತಿ ಅಂದರೆ ನಾವು 15th ಮತ್ತು 14th ಮಾಡಿದ್ವಲ್ಲ ಅದೇ ರೀತಿ ನಿಮಗೆ 16th. ಓಕೆ, ಸೊ ಇಲ್ಲಿಗೆ ನಿಮಗೆ ಈ ಚಾಪ್ಟರ್ ಎಂಡ್ ಆಗುತ್ತೆ. ವೀಣಾ 17th ಪ್ರಾಬ್ಲಮ್ಮು ಮತ್ತು 18th ಪ್ರಾಬ್ಲಮ್ ಇದ್ದು ನಾನು ನಿಮಗೆ ಮಾಡಲಿಕ್ಕೆ ಹೇಳಿದ್ದೆ. ತಪ್ಪಾದರೂ ಪರವಾಗಿಲ್ಲ, ಸರಿ ಇದ್ದರೂ ಪರವಾಗಿಲ್ಲ, ನೀವು ಇದನ್ನು ಪ್ರಾಬ್ಲಮ್ ಮಾಡಿ. ಇದರಲ್ಲಿ ಒಂದೇ ಒಂದು ಚೇಂಜಸ್ ಏನು ಅಂದರೆ ಗುಡ್ವಿಲ್ ಅಕೌಂಟು ಬ್ಯಾಲೆನ್ಸ್ ಶೀಟಲ್ಲಿ ಇದ್ದು ಮತ್ತು ಅಡ್ಜಸ್ಟ್ಮೆಂಟಲ್ಲೂ ಗುಡ್ವಿಲ್ ಇದೆ. ಓಕೆ, ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಒಂದು ಸೊಲ್ಯೂಷನನ್ನು ನಾನು ನಿಮಗೆ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಹಾಕ್ತೀನಿ. ಅದೇ ರೀತಿಯೇ ನೀವೇನು ಮಾಡಬೇಕು, ಆ ಪ್ರಾಬ್ಲಮನ್ನು ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಅಡ್ಮಿಷನ್ ಆಫ್ ಎ partner chapter. In the next upcoming video we are going to be discussing the new chapter, that is retirement and death of a partner. Thank you.